ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಪ್ಲ್ಯಾಂಟ್ ಬಗ್ಗೆ ನೋಡೋದಕ್ಕೂ ಮುಂಚೆ ನಾನೊಂದು ವಿಷಯದ ಬಗ್ಗೆ ಹೇಳ್ಬಿಟ್ಟು ನಿಮಗೆ ಈ ಪ್ಲ್ಯಾಂಟ್ ಬಗ್ಗೆ ಹೇಳ್ತೀನಿ. ಓಕೆನಾ ಸ್ನೇಹಿತರೆ ನೋಡಿ, ಯಾರೇ ಕಮೆಂಟ್ಸ್ ಮಾಡೋದಾಗಲಿ, ಫಸ್ಟ್ ಕಮೆಂಟ್ಸ್ ಮಾಡ್ತೀರಾ ಯಾವುದೋ ಒಂದು ವೀಡಿಯೋಗಳಿಗೆ ಆಗಲಿ, ನನ್ನ ವೀಡಿಯೋಗಳಿಗೆ ಆಗಲಿ, ಯಾರೇ ವೀಡಿಯೋಗಳೇ ಆಗಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕಮೆಂಟ್ ಹಾಕಿ ಸ್ನೇಹಿತರೆ. ನಾನು ಮೊನ್ನೆ ನನ್ನ ಚಾನಲ್ಗೆ ಒಂದು 2-3 ಕಮೆಂಟ್ಸ್ ಬಂತು ಕನ್ನಡ ಚಾನಲಿಂದ. ಅವರು ಫಸ್ಟು ವೆರಿ ನೈಸ್ ಅಂತ ಹಾಕಿದರು. ಆಮೇಲೆ ಅವ್ರು ಚೆಕ್ ಮಾಡ್ತಾರೆ ಅನಿಸುತ್ತೆ, ನಾನು ಮಾಡ್ತೀನಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ನಾವು ಸಬ್ಸ್ಕ್ರೈಬ್ ಮಾಡೋಣ, ಏನಕ್ಕೆ ಒಂದು ಸಬ್ಸ್ಕ್ರೈಬರ್ ವೇಸ್ಟ್ ಮಾಡೋದು, ಸುಮ್ಮನೆ ಎಲ್ಲ ಮಾಡಬಾರ್ದು ಅಂತ ಅವ್ರ ಇಂಟೆನ್ಷನ್. ನನ್ನ ಇಂಟೆನ್ಷನ್ ಏನು ಗೊತ್ತಾ ಸ್ನೇಹಿತರೆ, ನೀವು ನಂಗೆ ಮಾಡಿಲ್ಲಂದ್ರೂ ಪರವಾಗಿಲ್ಲ, ನೀವು ಒಂದು ಕಮೆಂಟ್ ಹಾಕಿದ್ರೆ ಸಾಕು, ನಾನು ನಿಮ್ಗೆ ಮಾಡಿರ್ತೀನಿ ಸ್ನೇಹಿತರೆ. ಆ ಥರ ನಂದು ನಂದು ಇಂಟೆನ್ಷನ್ ಆ ಥರ. ನಾನು ಯಾರಿಗೇ ಆಗಲಿ ನನಗೆ ಮಾಡದಿದ್ರೂ ಪರವಾಗಿಲ್ಲ, ನಾನು ನಿಮ್ಗೆ ಮಾಡ್ತೀನಿ. ಓಕೆನಾ ಸ್ನೇಹಿತರೆ, ನನಗೊಂದು ಕಮೆಂಟ್ ಹಾಕಿ ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಓಕೆನಾ ಸ್ನೇಹಿತರೆ, ನೀವು ನಮ್ಗೆ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಅದು ಒಂಥರ ಸ್ವಾರ್ಥಿ ಅಂತಾರಲ್ಲ ಕನ್ನಡ ಲ್ಯಾಂಗ್ವೇಜಲ್ಲಿ, ಸ್ವಾರ್ಥಿ ಅಂತ, ಆ ಥರ ಆಗುತ್ತೆ ಸ್ನೇಹಿತರೆ. ನೀವು ಏನನ್ನೋದು ಅದು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹಾಕಿದೆ, ನಾವು ನಮ್ಮನ್ನು ನಾವೇ ತಗ್ಗಿಸ್ಕೊಂಡ್ರೆ ನಮ್ಮನ್ನು ಇನ್ನೂ ದೇವ್ರ ಮೇಳಕ್ಕೆ ತರ್ತಾನಂತೆ ಸ್ನೇಹಿತರೆ. ಆ ಥರ ನೀವು ಯಾರೇ ಚಾನಲ್ಗೆ ಹೋದ್ರೂ ಅವ್ರು ನಿಮ್ಗೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಕಮೆಂಟ್ ಹಾಕಿ. ಅದು ಸುಳ್ಳಾಗಿರುತ್ತೆ ಸ್ನೇಹಿತರೆ. ನನಗೆ ಆ ಥರ ಇಡ್ಸೋದೇ ಇಲ್ಲ. ನಾನು ಯಾರೇ ಚಾನಲ್ಗೆ ಹೋಗಲಿ ಅವ್ರ ಚಾನಲ್ ಒಂದು ಸರಿ ಚೆಕ್ ಮಾಡ್ತೀನಿ, ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನಾನು ಕಮೆಂಟ್ ಹಾಕೋಕ್ಕೆ ಹೋಗೋದು. ನಾನು ಯಾವ ಚಾನಲ್ಗೆ ಹೋಗಿ ಸುಳ್ಳಾಗಿ ನಾನು ಕಮೆಂಟ್ ಹಾಕಿದ್ದೇ ಇಲ್ಲ ಸ್ನೇಹಿತರೆ. ಆ ಥರ ತುಂಬ ಕನ್ನಡ ಚಾನಲ್ಗಳು, ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ, ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳಿ. ಒಬ್ಬರು ವೀಡಿಯೋ ಹಾಕಿದ್ರೆ ಹೋಗಿ ನೀವು ಅವ್ರಿಗೆ ಕಮೆಂಟ್ ಹಾಕಿ, ಚೆನ್ನಾಗಿದೆ ನಿಮ್ಮ ಒಳ್ಳೆ ವಿಡಿಯೋ ಹಾಕಿದ್ದೀರಾ, ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತ. ನೀವು ಒಬ್ರಿಗೊಬ್ಬರು ಕನ್ನಡ ಚಾನಲ್ಗಳು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮಾತ್ರ ನೀವು ಕಮೆಂಟ್ ಹಾಕ್ತೀರಾ, ಆಮೇಲೆ ಮತ್ತೆ ಅಡ್ರೆಸ್ಸೇ ಇರೋದಿಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಹಿಂದಿಯಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಕೊತಾರೆ. ಇವಾಗ ನೋಡಿ, ನನಗೆ ಅರ್ಧ ಸಬ್ಸ್ಕ್ರೈಬರ್ ನಮ್ಮ ಹಿಂದಿ ಯೂಟ್ಯೂಬರ್ಗಳು. ನೀವು ನೋಡಿರ್ತೀರ, ನನ್ನ ಚಾನಲ್ ಕಮೆಂಟಲ್ಲಿ ನೋಡಿರ್ತೀರ. 1 ವರ್ಷದಿಂದ ನಾವು ರೆಗ್ಯುಲರಾಗಿ ಕಮೆಂಟಲ್ಲಿ ಇದ್ದೀರಿ. ನಾನು ಅವ್ರ ಚಾನಲ್ಗೆ ಹೋಗಿ ಕಮೆಂಟ್ ಹಾಕ್ತೀನಿ. ನಾನು ಒಂದು ವೀಡಿಯೋ ಹಾಕಿದ ತಕ್ಷಣ 2 ಮಿನಿಟ್ಸಲ್ಲಿ ನನಗೆ ಕಮೆಂಟ್ಸ್ ಬರುತ್ತೆ. ಆ ಥರ ನೀವೂ ಅಷ್ಟೇ, ಕನ್ನಡದವರು ಅಷ್ಟೇ, ಒಟ್ಟಾಗಿರಿ. ಕನ್ನಡ ದೇಶದಲ್ಲಿ ಮಕ್ಕಳು, ಯೂಟ್ಯೂಬರ್ಸ್ಗಳು ಎಲ್ಲರೂ ಒಟ್ಟಾಗಿರಿ. ಓಕೆನಾ? ಒಬ್ರಿಗೊಬ್ರು ಗಾರ್ಡನಿಂಗ್ ಚಾನಲ್ಗಳ, ಕುಕ್ಕಿಂಗು, ಯಾವುದೇ ಚಾನಲ್ಗಳಲ್ಲಿ ಸಪೋರ್ಟ್ ಮಾಡ್ಕೊಳ್ಳಿ. ಒಬ್ಬರು ಒಂದು ವೀಡಿಯೋ ಹಾಕಿದ್ರೆ ತಕ್ಕಂತ ಹೋಗಿ ನೀವು ಅವ್ರಿಗೆ ಒಂದು ಕಮೆಂಟ್ಸ್ ಹಾಕಿ. ಓಕೆನಾ ಸ್ನೇಹಿತರೆ? ಆ ಥರ ಪ್ರೀತಿಯಿಂದ ಇರೋ ತನಕ ಒಂದು ಪ್ರೀತಿನೇ ಅದು ನಿರಂತರ ಸ್ನೇಹಿತರೆ. ನಮಗೆ ಏನು ಬರೋದಿಲ್ಲ ನಮ್ಮ ಜೊತೆ, ಏನದು ಆಸ್ತಿ ಹಣ ಯಾವುದೂ ನಾಳೆನೇ ನಾವು ಸತ್ತೋಗ್ಬಿಟ್ರೂ ಏನು ನಮ್ಮ ಜೊತೆ ಏನೂ ಬರೋದಿಲ್ಲ. ಏನಂದರೆ ಆ ಪ್ರೀತಿ ಮಾತ್ರ ನಾವು ತೊಗೊಂಡು ಮೇಳಕ್ಕೆ ಹೋಗ್ತೀರಿ ಅಷ್ಟೇ ಸ್ನೇಹಿತರೆ. ಈಗ ಈ ಪ್ಲ್ಯಾಂಟ್ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ನೋಡೋಣ ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಕ್ಷಮಿಸಿ ಸ್ನೇಹಿತರೆ. ನೋಡಿ, ಈ ಪ್ಲ್ಯಾಂಟು ಕೋಚಿಯಾ ಪ್ಲ್ಯಾಂಟು ಸ್ನೇಹಿತರೆ. ಇದು ಮ್ಯಾರಿಗೋಲ್ಡ್ ಅಲ್ಲ ಸ್ನೇಹಿತರೆ. ಮ್ಯಾರಿಗೋಲ್ಡು ಅನ್ಕೊತೀರ, ಆಮೇಲೆ ಮ್ಯಾರಿಗೋಲ್ಡ್ ಅಲ್ಲ ಇದು. ನೋಡಿ, ಇದರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಬೋಶಿಯಾ ಸೂಪರ್ಬಿಯಾ ಅಂತ. ಇದು ಅಮರ್ದಾಚಿಯಾ ಫ್ಯಾಮ್ಲಿಗೆ ಸೇರಿದ್ದು ಸ್ನೇಹಿತರೆ. ನೇಟಿವ್ ಯುರೇಷಿಯಾ ಆ್ಯಂಡ್ ಯುರೋಪ್. ಓಕೆನಾ ಸ್ನೇಹಿತರೆ? ನೋಡಿ, ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅನ್ಕೊತಾ ಇದ್ದೀರಾ? ನೋಡಿ, ಇದು ಬಂದ್ಬಿಟ್ಟು ಯುರೋಪ್ ಆ್ಯಂಡ್ ಏಷ್ಯಾ ದೇಶದಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ವನ್ಯಜೀವಿಗಳಿಗೆ ಆಹಾರವಾಗಿ ಯೂಸ್ ಮಾಡ್ತಾರೆ. ಆಹಾರ ಮತ್ತು ಪೊರ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಆಮೇಲೆ ನೋಡಿ, ಯುರೋಪ್ ದೇಶದಲ್ಲಿ ಬಂದುಬಿಟ್ಟು ಇದನ್ನು ಫುಡ್ಡಲ್ಲಿ ಯೂಸ್ ಮಾಡ್ತಾರೆ, ಆಹಾರದಲ್ಲಿ ಯೂಸ್ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ಯಾವ ಥರ ನೋಡಿ, ಈ ರೋಸ್ಮೆರಿ ಪ್ಲ್ಯಾಂಟ್ನ ಇದು ಪಾಸ್ತಾ, ಇಡ್ಲಿ ಡಿಶಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಇದನ್ನು ಆ ದೇಶದಲ್ಲಿ ಬಂದುಬಿಟ್ಟು ಫುಡ್ಡಲ್ಲಿ ಕೂಡ ಯೂಸ್ ಮಾಡ್ತಾರೆ. ಆಮೇಲೆ ನೋಡಿ, ಇದನ್ನ ಬಂದ್ಬಿಟ್ಟು ನೋಡಿ, ಈ ಖಾಲಿ ಸೈಟ್ಗಳಿರುತ್ತಲ್ಲ ಆ ದೇಶದಲ್ಲಿ, ಖಾಲಿ ಸೈಟು, ಕಲುಷಿತ ಸೈಟು ಅಂತಾರಲ್ಲ, ಈ ನೋಡಿ ಇದು ಫ್ಯಾಕ್ಟ್ರೀಸ್ದು ಗಲೀಜು ನೀರು ಅದೆಲ್ಲ. ಇವಾಗ ನೋಡಿ, ಖಾಲಿ ಸೈಟು ಆ ಥರ ಅದೇ ಥರ ಬಿದ್ದಿರುತ್ತಲ್ಲ,
ಆ ಥರ ಸೈಟ್ಗಳಲ್ಲಿ ಈ ಗಿಡಗಳನ್ನ ಹಾಕಿಟ್ಟಿರ್ತಾರೆ ಸ್ನೇಹಿತರೆ. ಯಾಕಂದರೆ ನೀಟಾಗಿರುತ್ತೆ, ಆಮೇಲೆ ಹಸುಗಳು ಬಂದು ತಿನ್ನುತ್ತೆ, ಪ್ರಾಣಿಗಳು ತಿನ್ನುತ್ತೆ, ಆಮೇಲೆ ಮಣ್ಣನ್ನು ಇದು ಕ್ಲೀನ್ ಮಾಡುತ್ತೆ ಅಂತೆ. ಆದ್ದರಿಂದ ಈ ಪ್ಲ್ಯಾಂಟ್ನ ಅಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಪಂಜಾಬ್ ದೇಶದಲ್ಲಿ, ಯುರೋಪು, ಆ ಕಡೆ ದೇಶದಲ್ಲೆಲ್ಲ ಇದನ್ನ ವ್ಯವಸಾಯ ಮಾಡ್ತಾರೆ. ಇದನ್ನು ಪ್ಲ್ಯಾಂಟ್ನ ಸೇಲ್ ಮಾಡ್ತಾರೆ, ವ್ಯವಸಾಯ ಮಾಡಿ ಸೇಲ್ ಮಾಡ್ತಾರೆ. ಒಂದು ಪ್ಲ್ಯಾಂಟ್ನ 50 ರೂಪಾಯಿ, 40 ರೂಪೀಸ್ ಆ ಥರ ಸೇಲ್ ಮಾಡ್ತಾರೆ ಸ್ನೇಹಿತರೆ. ನೋಡಿ ಇದಕ್ಕೆ ಯಾವ ಥರ ಪಾಟಿಂಗ್ ಮಿಕ್ಸ್ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನು ಇದು ಅಂದರೆ ಇದು ನೋಡಿರ್ತೀರ ನೀವು, ಪಾರ್ಕ್ಗಳು ನೋಡಿರ್ತೀರ, ಬಾಲ್ ಟೈಪಲ್ಲಿ ಮಾಡಿರ್ತಾರೆ. ಇದೇ ಪ್ಲ್ಯಾಂಟ್ನ ಬಾಲ್ ಟೈಪಲ್ಲಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಏನು ಕಾಂಬಿನೇಷನ್ ಅಂದರೆ ಇಲ್ಲಿ ನೀವು ಇದರಲ್ಲಿ ಕೂಡ ಹಾಕ್ಕೊಬೋದು. ನೀವು ಈಗ ಬಾಲ್ಕನಿ ಯಾವುದೋ ಒಂದು ಗಾರ್ಡನ್ ಸ್ಟಾರ್ಟ್ ಮಾಡ್ತೀರಾ ನೀವು, ಅದರಲ್ಲಿ ನೀವು ಈ ಪ್ಲ್ಯಾಂಟ್ನ ಇಟ್ಟು ಬೇರೆ ಹೂವಿನ ಗಿಡಗಳು ಕೂಡ ಸೆಂಟ್ರಲ್ಲಿ ಇಟ್ಟು ನೀವು ಡೆಕೋರೇಷನ್ ಮಾಡ್ಕೊಬೋದು. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಇದು ಕಟ್ಟಿಂಗಲ್ಲಿ ಬೆಳೆಯೋದಿಲ್ಲ ಸ್ನೇಹಿತರೆ. ಇದು ಬಂದ್ಬಿಟ್ಟು ನೋಡಿ ಸೀಡ್ಸು ನೋಡಿ. ಇದು ಒಣಗಿದ ಮೇಲೆ ನೀವು ಏನು ಮಾಡಿ ಸೀಡ್ಸ್ ಹಾಕ್ಕೊಬೋದು. ನೀವು 15-20 ಪ್ಲ್ಯಾಂಟ್ ಕೂಡ ಹಾಕ್ಕೊಂಡು ನೀವು ಸೇಲ್ ಮಾಡ್ಕೊಬೋದು ಸ್ನೇಹಿತರೆ. ಇದು ನರ್ಸರಿಗಳಲ್ಲಿ ಸಿಕ್ಕಿದ್ರೆ ನೀವು ತಗೊಳ್ಳಿ. ಇದಕ್ಕೆ ಬಿಸಿಲು ತುಂಬ ಇರಬೇಕು ಸ್ನೇಹಿತರೆ, ಬಿಸಿಲು ಇದ್ದಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಪಾಟಿಂಗ್ ಮಿಕ್ಸು ಯಾವ ಥರನೂ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದಕ್ಕೆ ನೋಡಿ 1% ಮಣ್ಣು, ಆಮೇಲೆ ಕಂಪೋಸ್ಟ್ ಮಿಕ್ಸ್ ಮಾಡಿದ್ದೀನಿ. ಕಂಪೋಸ್ಟು, ಸ್ವಲ್ಪ ಕೊಕ್ಕೊಪಿಟ್ಟು, ಆಮೇಲೆ ನೋಡಿ ನೀಮ್ ಪೌಡ್ರು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೀಮ್ ಪೌಡ್ರು 1 ಸ್ಪೂನು ನೋಡಿ, ಈ ಥರ 1 ಸ್ಪೂನ್ ನೀಮ್ ಪೌಡ್ರು. ಆಮೇಲೆ ಸ್ವಲ್ಪ ಫಂಗಸ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು. ಓಕೆನಾ ಸ್ನೇಹಿತರೆ? ನೋಡಿ ಫಂಗಸ್ ಪೌಡ್ರು 1 ಸ್ಪೂನು. ಫಂಗಸ್ ಪೌಡ್ರ್ ಯಾಕೆ ಹಾಕೋದು ಅಂದರೆ ಫಂಗಸ್ ಹಿಡಿಯೋದಿಲ್ಲ ಬೇರಿಗೆ. ಯಾವ ಥರ ಅದು ಒಂಥರ ವೈಟಾಗಿ ಬೇರಲ್ಲಿ ನೀವು ರೀಪಾಟಿಂಗ್ ಮಾಡುವಾಗಿರುತ್ತೆ ನೋಡಿದ್ರಾ, ಅದೆಲ್ಲ ಹಿಡಿಯೋದಿಲ್ಲ ಇದು ಹಾಕೋದ್ರಿಂದ. ಸಾಫ್ಟ್ ಫಂಗಸ್ ಪೌಡ್ರ್ ಸ್ನೇಹಿತರೆ ನನ್ನ ಚಾನಲ್ ಇದೆ, ಸರ್ಚ್ ಮಾಡ್ಕೊಳ್ಳೋಕೆನಾ. ನೋಡಿ ಈ ಥರ ಪಾಟಿಂಗ್ ಮಿಕ್ಸ್ ಹಾಕೋದ್ರಿಂದ ಅದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಆಮೇಲೆ ಇದಕ್ಕೆ ಒಂದು 8 ಇಂಚು ಪಾಟ್ ತಗೊಳ್ಳಿ ಸ್ನೇಹಿತರೆ. ನೋಡಿ ಈ ಥರ 8 ಇಂಚು. ಆಮೇಲೆ ನೋಡಿ ಇದರಲ್ಲಿ ಈ ಥರ ಒಣಗಿದ ಎಲೆಗಳನ್ನ ಹಾಕ್ಕೊಂಡು ಪಾಟಿಂಗ್ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬಿಸಿಲು ತುಂಬ ಇರಬೇಕು ಸ್ನೇಹಿತರೆ. ನೀರು 1 ವಾರಕ್ಕೊಂದ್ಸರಿ ಹಾಕ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ? ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬೈ ಸ್ನೇಹಿತರೆ.